ನಮಸ್ಕಾರ ಎಲ್ಲರಿಗೂ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ಇವತ್ತು ನಾವು ನಿಮಗೆ ಇನ್ನೊಂದು ಚಿಕ್ಕದಾಗಿರೋ ಕತೆ, ಆದರೆ ಮನಸ್ಸಿಗೆ ತುಂಬ ತಾಕುವಂತ ಕತೆಯನ್ನ ಹೇಳ್ತಿದ್ದೀನಿ. ಕತೆ ಶುರು ಮಾಡೋ ಮುಂಚೆ ನಿಮಗೊಂದು ಪ್ರಶ್ನೆ ಇದೆ. ನಮ್ಮ ಹತ್ರ ಸ್ವಲ್ಪ ಮಾತ್ರ ಇದ್ರೂ ಕೂಡ ಅದನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ಬೋದು ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ನೀವು ಯೋಚನೆ ಮಾಡಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಒಂದು ಹಸಿರು ಹೊಲಗಳು, ತೆಂಗಿನ ಮರಗಳು ಮತ್ತೆ ತಾಜಾ ಗಾಳಿಯಿಂದ ತುಂಬಿರುವಂತ ಸುಂದರವಾದ ಹಳ್ಳಿಯಲ್ಲಿ ಒಂದು ಮುದ್ದಾದ ಹುಡುಗಿ ವಾಸ ಮಾಡ್ತಾ ಇದ್ಲು. ಅವಳ ಹೆಸರು ಹೂವಾಡಗಿತ್ತಿ ಅಂತ. ಅವಳ ಹೆಸರು ಕೇಳಿದ್ರೆ ಸಾಕು, ಹಳ್ಳಿಯವರ ಮುಖದಲ್ಲಿ ಒಂದು ಮುದ್ದಾದ ನಗು ಮೂಡ್ತಾ ಇತ್ತು. ಯಾಕೆ ಅಂದ್ರೆ ಅವಳು ಕೇವಲ ಹೂವುಗಳನ್ನ ಮಾರುವ ಹುಡುಗಿ ಮಾತ್ರ ಆಗಿರ್ಲಿಲ್ಲ, ಹೂವಿನಂತೆಯೇ ಮೃದುವಾದ ಹೃದಯವನ್ನ ಕೂಡ ಹೊಂದಿದ್ಲು. ಹೂವಾಡಗಿತ್ತಿ ಪ್ರತಿದಿನ ಬೆಳಗ್ಗೆ ತುಂಬಾ ಬೇಗ ಎದ್ದು ಕುತ್ಕೋತಾ ಇದ್ಲು. ಸೂರ್ಯವನ್ನ ಇನ್ನು ಸಂಪೂರ್ಣವಾಗಿ ಉದಯಿಸದ ಹೊತ್ತಲ್ಲೇ ಅವಳು ತನ್ನ ಚಿಕ್ಕ ತೋಟದ ಕಡೆಗೆ ಹೋಗ್ತಾ ಇದ್ಲು. ಆ ತೋಟದಲ್ಲಿ ಬಿಳಿ ಮಲ್ಲಿಗೆ, ಕೆಂಪು ಗುಲಾಬಿ, ಹಳದಿ ಚೆಂಡು ಹೂವು, ಸುಗಂಧ ಹರಡುವ ಕನಕಾಂಬರ, ಹೀಗೆ ಹಲವು ಬಣ್ಣಗಳ ಹೂಗಳು ಅರಳುತ್ತಾ ಇದ್ವು. ಅವಳು ಪ್ರೀತಿಯಿಂದ ಪ್ರತಿಯೊಂದು ಹೂವನ್ನ ಕಿತ್ತು ಎಚ್ಚರಿಕೆಯಿಂದ ಜೋಡಿಸಿ ಸುಂದರವಾದ ಹಾರವನ್ನ ಕಟ್ತಾ ಇದ್ಲು. ಹೂವಾಡಗಿತ್ತಿ ಮಾಡಿದ ಹಾರಗಳು ಕೇವಲ ಹೂಗಳ ಗುಚ್ಛ ಆಗಿರ್ಲಿಲ್ಲ, ಅವು ಅವಳ ಪ್ರೀತಿ, ಶ್ರಮ ಮತ್ತೆ ಮಮತೆಯ ಸಂಕೇತಗಳಾಗಿದ್ವು. ಹಳ್ಳಿಯ ಜನರು ದೇವಾಲಯಕ್ಕೆ ಹೋಗುವಾಗ ಹಬ್ಬದ ದಿನಗಳಲ್ಲಿ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಅವಳ ಹಾರಗಳನ್ನ ಖರೀದಿ ಮಾಡ್ತಾ ಇದ್ರು. ಅವಳ ಕೈ ಚಳಕ ಎಷ್ಟು ಚೆನ್ನಾಗಿತ್ತು, ಹಳ್ಳಿಯಲ್ಲೇ ಅವಳಿಗೆ ವಿಶೇಷವಾದ ಹೆಸರು ಬಂದಿತ್ತು. ಆದರೆ ಹೂವಾಡಗಿತ್ತಿಯ ವಿಶೇಷತೆ ಅಷ್ಟರಲ್ಲಿ ಮುಗಿಲಿಲ್ಲ. ಯಾರಿಗಾದ್ರೂ ಹಣ ಇಲ್ಲದಿದ್ರೂ ಅವಳು ಎಂದಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ದೇವರಿಗೆ ಅರ್ಪಿಸೋಕೆ ಹೂ ಬೇಕು ಅಂದ್ರೆ ಅದು ಹಣಕ್ಕಿಂತ ದೊಡ್ಡದು ಅಂತ ಅವಳು ನಂಬ್ತಾ ಇದ್ಲು. ಒಂದಿನ ಹಳ್ಳಿಯಲ್ಲಿ ದೊಡ್ಡ ಹಬ್ಬದ ಸಡಗರ ಶುರುವಾಯ್ತು. ದೇವಾಲಯದ ಮುಂದೆ ದೀಪಗಳು ಬೆಳಗಿಸಲು ಶುರು ಮಾಡಿದ್ರು. ಎಲ್ಲ ಕಡೆ ಹಬ್ಬದ ಸಂಭ್ರಮ ತುಂಬಿ ತುಳುಕಾಡ್ತಾ ಇತ್ತು. ಆ ದಿನ ಹೂವಾಡಗಿತ್ತಿಯ ತೋಟದಲ್ಲಿ ಅತಿ ಸುಂದರವಾದ ಹೂಗಳು ಅರಳಿದ್ವು. ಅವಳು ದಿನವಿಡೀ ದುಡಿದು ಹಲವಾರು ಹೂಗಳನ್ನ ತಯಾರಿಸ್ತಾ ಇದ್ಲು. ಅವಳ ಕೈಗಳು ದಣಿದಿದ್ರೂ ಮನಸ್ಸು ಸಂತೋಷದಿಂದ ತುಂಬಿತ್ತು. ಅಷ್ಟರಲ್ಲಿ ಒಂದು ವೃದ್ಧ ಮಹಿಳೆ ನಿಧಾನವಾಗಿ ಅವಳ ಹತ್ರ ಬಂದು ನಿಂತ್ಕೊಂಡ್ಳು. ಅವಳ ಮುಖದಲ್ಲಿ ದಣಿವು ಕಾಣಿಸ್ತಾ ಇತ್ತು, ಆದ್ರೆ ಕಣ್ಣುಗಳಲ್ಲಿ ಒಂದು ಭಕ್ತಿಯ ಹೊಳಪು ಕೂಡ ಇತ್ತು. ಅವಳು ಮೃದುವಾಗಿ ಕೇಳಿದ್ಲು, ಮಗಳೇ, ನನಗೆ ದೇವರಿಗೆ ಅರ್ಪಿಸೋಕೆ ಒಂದು ಹೂಮಾಲೆ ಬೇಕು, ಆದ್ರೆ ನನ್ನ ಹತ್ರ ಹಣ ಇಲ್ಲ ಅಂತ. ಹೂವಾಡಗಿತ್ತಿ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ. ಅವಳು ತನ್ನ ಬಳಿ ಇದ್ದ ಎಲ್ಲ ಹೂಗಳನ್ನ ಸೇರಿಸಿ ಒಂದು ಸುಂದರವಾದ ಹಾರವನ್ನ ಮಾಡಿ ಅದನ್ನ ಪ್ರೀತಿಯಿಂದ ವೃದ್ಧೆಗೆ ನೀಡಿದ್ಲು. ಇದನ್ನ ದೇವರಿಗೆ ಅರ್ಪಿಸಿ ನನಗೂ ಆಶೀರ್ವಾದ ಕೋರ್ಕೊಳ್ಳಿ ಅಜ್ಜಿ ಅಂತ ನಗ್ನಗ್ತಾ ಹೇಳಿದ್ಲು. ಆ ವೃದ್ಧೆಯ ಕಣ್ಣುಗಳು ಕೃತಜ್ಞತೆಯಿಂದ ತುಂಬಿದ್ವು. ಅವಳು ಹೂವಾಡಗಿತ್ತಿಯ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನ ಮಾಡಿ ನಿಧಾನವಾಗಿ ಅಲ್ಲಿಂದ ಹೊರಟು ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ಒಂದು ಅಚ್ಚರಿಯ ಘಟನೆ ನಡೀತು. ಹೂವಾಡಗಿತ್ತಿಯ ತೋಟದಲ್ಲಿ ಹೂಗಳು ಇನ್ನಷ್ಟು ಹೆಚ್ಚು ಅರಳೋಕೆ ಶುರು ಆದ್ವು. ಅವು ಹಿಂದಿನಿಗಿಂತಲೂ ಹೆಚ್ಚು ಸುಂದರವಾಗಿದ್ವು, ಹೆಚ್ಚು ಸುಗಂಧವನ್ನು ಕೂಡ ಹರಡ್ತಾ ಇದ್ವು. ಹಳ್ಳಿಯವರು ಇದನ್ನು ನೋಡಿ ಆಶ್ಚರ್ಯಗೊಂಡ್ರು. ಅವಳ ಹಾರಗಳು ಈಗ ಇನ್ನಷ್ಟು ಬೇಡಿಕೆ ಆಗೋಕೆ ಶುರು ಆಯ್ತು. ಆದ್ರೆ ಹೂವಾಡಗಿತ್ತಿಯ ಮನಸ್ಸು ಮಾತ್ರ ಬದಲಾಗ್ಲಿಲ್ಲ. ಅವಳು ಅದೇ ಸರಳತೆ, ಅದೇ ದಯೆಯಿಂದ ಎಲ್ಲರನ್ನ ನೋಡ್ತಾ ಇದ್ಲು. ಹಳ್ಳಿಯ ಜನರು ಅವಳನ್ನ ಕೇವಲ ಹೂವಾಡಗಿತ್ತಿ ಅಂತ ಮಾತ್ರ ಅಲ್ಲ, ಒಂದು ಒಳ್ಳೆ ಮನಸ್ಸಿನ ಹುಡುಗಿ ಅಂತ ಕೂಡ ಗೌರವದಿಂದ ಕರೆಯೋಕೆ ಶುರು ಮಾಡ್ತಾ ಇದ್ರು. ಅವಳು ಮಾಡಿದ ಒಳ್ಳೆಯತನವೇ ಅವಳಿಗೆ ನಿಜವಾದ ಹೆಸರು ಮತ್ತೆ ಗೌರವವನ್ನ ತಂದ್ಕೊಟ್ಟಿತ್ತು. ಇದಾಗಿತ್ತು ಇವತ್ತಿನ ಸಣ್ಣ ಕತೆ.
ಈ ಕಥೆಯಿಂದ ನಾವ್ ಏನ್ ಕಲ್ತ್ಕೋತೀವಿ? ನಾವು ಮಾಡಿದ ಸಣ್ಣ ಸಹಾಯನೂ ಕೂಡ ಇನ್ನೊಬ್ಬರ ಜೀವನದಲ್ಲಿ ಒಂದು ದೊಡ್ಡ ಸಂತೋಷವನ್ನ ತರಬಹುದು. ದಯೆಯನ್ನ ಹಂಚಿಕೊಳ್ಳುವ ಮನಸ್ಸು ಮತ್ತು ಪ್ರೀತಿ ಇವುಗಳೇ ನಮ್ಮನ್ನ ನಿಜವಾಗ್ಲೂ ಸುಂದರವಾಗಿ ಮಾಡೋದು. ಹೂಗಳಿಗಿಂತ ನಾವು ಸುಂದರವಾಗಿ ಕಾಣ್ತೀವಿ ಅವಾಗ. ನಮ್ಮ ಮನಸ್ಸನ್ನ ವಿಶಾಲವಾಗಿ ಇಟ್ಕೊಂಡು ಬೇರೆ ರೀತಿಯ ಯೋಚನೆಗಳಿಗೆ ನಮ್ಮ ಮನಸ್ಸಲ್ಲಿ ಜಾಗವನ್ನ ಕೊಡದೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನ ಸುಂದರವಾಗಿ ಇರುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನ ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.